ನಮಸ್ಕಾರ ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನು ಇಲ್ಲಿ ಬುಧವಾರ ದಿನದ ಬ್ಲಾಗ್ ಶೇರ್ ಮಾಡಿ ನಿಮ್ಮ ಜೊತೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನಾನು ದಿನ ಯಾವ ಥರ ಹೋದಂತ ನಿಮ್ಮ ಜೊತೆ ಶೇರ್ ಮಾಡೀನಿ. ಇಲ್ಲೇ ಬೆಳಗ್ಗೆನೇ ನನ್ನ ಮಗಳು ಸ್ಕೂಲಿಗೆ ಹೊಂಟಾಳ. ಆಕೆ ಸ್ಕೂಲಿಗೆ ಹೋಗೋಕೆ ರೆಡಿ ಆಗಕತ್ತಿದ್ದೆ. ನಾನು ಅದನ್ನ ಸ್ವಲ್ಪ ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡೀನಿ. ತಯಾರಾಗತ್ತಿದ್ದೆ ಸ್ಕೂಲಿಗೆ ಹೋಗೋಕೆ. ಮತ್ತು ಒಂದು ಸ್ಕೂಲಿನೊಳಗೆ ಪ್ರಾಜೆಕ್ಟ್ ಕೊಟ್ಟಿದ್ರು ವಾಟರ್ ಸೈಕಲಿಂದ, ಅದನ್ನು ಮಾಡ್ಕೊಂಡಿದ್ದು ಈ ಥರ ಮಾಡ್ಯಾಳ ನೋಡ್ರಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ಶೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅದು ಮಾಡೋಕೆ ನನ್ನ ಮಗಳಿಗೂ ಸ್ವಲ್ಪ ಹೆಲ್ಪ್ ಮಾಡತ್ತಿದ್ದೆ. ಮತ್ತು ಅಡುಗೆ ಮಾಡೋದಿತ್ತು, ಹಾಗಾಗಿ ಮಾಡೋಕ್ಕೆ ಆಗಲಿಲ್ಲ. ಮತ್ತು ಬೆಳಗ್ಗೆನ ನಾನು ಒಂದು ಹೆಲ್ದಿ ಜ್ಯೂಸ್ ಮಾಡಬೇಕಂತ ಇಲ್ಲಿ ಸ್ವಲ್ಪ ಕರಿಬೇವು, ಒಂದು ಇಲ್ಲೇ ಒಂದು ಗಿಡ ಇತ್ತು, ಅಲ್ಲೇ ನಮ್ಮ ಮನೆಯವ್ರು ನೆಲ್ಲಿಕಾಯಿ ಹರ್ಕೊಂಬಂದಿದ್ರು. ಹಾಗಾಗಿ ಸ್ವಲ್ಪ ತರಕಾರಿ ಇತ್ತು, ಇದು ಲೌಕಿ ಇರುತ್ತಲ್ಲ, ಲೌಕಿದಿತ್ತು. ಹಾಗಾಗಿ ಅದನ್ನ ಹಾಕೊಂಡು ಸ್ವಲ್ಪ ಜ್ಯೂಸ್ ಮಾಡ್ಕೊಳ್ಳೋಣ, ನೆಲ್ಲಿಕಾಯಿ ಐತಲ್ಲ ಅಂತ ಅಂದ್ಕೊಂಡು ಜ್ಯೂಸ್ ಮಾಡ್ಕೊಳತ್ತೀನಿ. ಇಲ್ಲ ಹೆಲ್ದಿ ಭಾಳ ಐತಿದೆ, ಹೆಲ್ತ್ ಬೆನಿಫಿಟ್ ಐತಿ. ನೀವು ಒಂದ್ಸಲ ಟ್ರೈ ಮಾಡ್ಬೋದು ಯಾರಿಗಾದ್ರೂ ಇಷ್ಟ ಆದ್ರೆ. ಅದನ್ನ ಹಾಕೊಂಡು ಏನಿಲ್ಲ, ಸಿಂಪಲಾಗಿ ಲೌಕಿ ಮತ್ತು ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವು ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು, ನೀರು ಹಾಕೊಂಡು. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಬೆಳಗ್ಗೆ ಸೂಪರ್ ಆಗಿರುತ್ತೆ. ಮತ್ತು ಅದ್ರ ಜೊತೆನ ನಾನು ಬೆಳಗ್ಗೆನ ನಾಷ್ಟಕ್ಕೆ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ. ಸ್ವಲ್ಪ ಆಲೂಗಡ್ಡೆ ಮತ್ತು ಬೀನ್ಸ್ ಎಲ್ಲ ಹಾಕೊಂಡು ತೊಗರಿಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ. ಈಗ ಇಡ್ಲಿ ರೆಡಿ ಆಗ್ಯಾವ. ನನ್ನ ಮಗಳಿಗೆ ನನ್ನ ಮಗ ಕಳಿಸಿನಿ. ಈಗ ಇಲ್ಲೇ ನನ್ನ ಮಗನೂ ಸ್ಕೂಲಿಗೆ ಕಳಿಸಿ ಇಲ್ಲಿ ನಾವು ಈಗ ನಾಷ್ಟ ಮಾಡತ್ತೀವಿ. ಜ್ಯೂಸ್ ಮಾಡಿದ್ನೆಲ್ಲ, ಅದು ಜ್ಯೂಸು ಮತ್ತು ಇಡ್ಲಿ ಸಾಂಬಾರು ಬೆಳಗಿನ ನಾಷ್ಟ. ಇಲ್ಲಿ ನನ್ನ ಮಗಳಿಗೂ ಹಾಕಿಕೊಟ್ಟಿನಿ, ಹಾಗೆ ಹಾಕಿನೂ ತಿನ್ನತ್ತಾಳ ನೋಡ್ರಿ ಅಷ್ಟೆ. ಮತ್ತು ಸಾಲ್ಟ್ ಖಾಲಿ ಆಗಿತ್ತು. ಇಲ್ಲಿ ಮಧ್ಯಾಹ್ನ ಅಡುಗೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಸಾಲ್ಟ್ ಖಾಲಿ ಆಗಿತ್ತು. ನಮ್ಮ ಮನೆಯವರು ಸಾಲ್ಟ್ ತೊಗೊಂಬಂದಿದ್ರು, ಅದನ್ನ ಡಬ್ಬಿಗೆ ಹಾಕ್ಕೊಳಕತ್ತೀನಿ. ಈಗ ಹೊಳೆ ಒಂದು ಚಾಕು ಭಾಳ ಮಂಡಾಗಿದ್ದು, ಹಾಗಾಗಿ ಒಂದು ಚಾಕುನ ತೊಗೊಂಬಂದಿದ್ರು, ಅದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿನಿ. ಹರತೈತಿ, ಮಸ್ತ್ ಚಲೋ ಐತಿ ಚಾಕು. ಅವು ಸಣ್ಣವಾಗಿದ್ವು, ಹಂಗಾದ್ರೆ ಕಟ್ ಮಾಡ್ಕೊಳಕ್ಕೆ ತರಕಾರಿ ಏನಾರ ಸ್ವಲ್ಪ ಬಿರುಸು ಅಂದಿದ್ರೆ ಅದನ್ನು ಕಟ್ ಮಾಡ್ಕೊಳಕ್ಕೆ ಅದಕ್ಕಿದ್ದೆಲ್ಲ ಜಲ್ದಿ. ಹಾಗಾಗಿ ಒಂದು ಹೊಸ ಚಾಕು ತೊಗೊಂಡಿದ್ದಾರೆ ನಮ್ಮ ಮನೆಯವರು. ಪ್ಲೀಸ್ ಸ್ವಲ್ಪನಾದರೂ ನಮ್ಮ ಚಾನಲ್ ಯಾರಿಗಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹೊಸದಾಗಿ ಯಾರು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಒಳ್ಳೆ ಒಂದು ಸ್ವಲ್ಪ ಕ್ಯಾಬೇಜದ ಪಲ್ಯನೂ ಮಾಡ್ಕೊಂಡಿದ್ದೆ. ಅದು ಸ್ವಲ್ಪ ರಾತ್ರಿ ಮಾಡಿದ್ದದು ಉಳಿದಿತ್ತು, ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊತಿದ್ದೆ. ರಾತ್ರಿ ಭಾಳ ಹೊಟ್ಟೆ ಹಸ್ತಿಲ್ಲ ಯಾರಿಗೆ ಅಂತ ಹಂಗೆ ಉಳಿದ್ಬಿಟ್ಟದ ಪಲ್ಯ, ಅದೇ ಕೇಳತ್ತಂತ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಂಡು ಇಟ್ಟನೆ. ಈಗಿಲ್ಲೇ ನಮ್ಮ ಮನೆಯವರು ಊರಿಗೆ ಹೋಗಿದ್ರಲ್ಲ, ಊರಿಗೆ ಹೋದಾಗ ನಮ್ಮ ಅಜ್ಜಿಯರು ಮತ್ತು ನಮ್ಮ ತಂಗಿಯರು ಎಲ್ಲ ಸೇರಿ ಅವರು ಅಷ್ಟರು ಇಲ್ಲಿ ನಮಗೆ ಸ್ವಲ್ಪ ಇದನ್ನು ಕೊಟ್ಟು ಕಳ್ಸ್ಯಾರ. ಕಾಳು ಮತ್ತು ಜೋಳ ಎಲ್ಲ ತೊಗೊಂಬಂದಾರೆ ನಮ್ಮ ಮನೆಯವರು. ಏನೇನೆಲ್ಲ ತೊಗೊಂಬಂದಾರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗಿಲ್ಲೇ ಹಾಕಾಕತ್ತಿರಲ್ಲ, ಇವು ಹುಳ್ಳಿ ಕಾಳು ಅಂತಾರಲ್ಲ, ಹುಳ್ಳಿ ಕಾಳು. ಮತ್ತು ಇದು ಅಲಸಂದಿ ಅಂತಾರಲ್ರಿ, ಅಲಸಂದಿ ಜವಾರಿ ಅಲಸಂದಿ ಅಂತಾರಲ್ಲ, ಆ ಥರದ್ದು 2 ಥರದ್ದು ಅಲಸಂದಿ ಮತ್ತು ಹುಳ್ಳಿ ಕಾಳು, ಸ್ವಲ್ಪ ತೊಗರಿ ಬೇಳೆ ಮತ್ತು ತೊಗರಿ ಕಾಳು ಕೊಟ್ಟು ಕಳ್ಸ್ಯಾರ. ಅವನ್ನ ಈಗ ಹಾಕಿ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ. ಹಿಂಗೆ ಇವು ತೊಗರಿ ಬೇಳೆ, ಇವು ತೊಗರಿ ಕಾಳು. ಈಗ ಇಲ್ಲಿ ಥಂಡಿ ಭಾಳ ಇರ್ತೈತೆ ದಿಲ್ಲಿ ಸೈಡ್, ಹಾಗಾಗಿ ಸ್ವಲ್ಪ ಕುದಿಸ್ಕೊಂಡು ಉಪ್ಪು ಹಾಕೊಂಡು ಕುದಿಸ್ಕೊಂಡು ತಿಂದರೆ ಚಲೋ ಆಕತ್ತೆ ಅಂತ ಹೇಳ್ಕಂಟ ಕೊಟ್ಟು ಕಳ್ಸ್ಯಾರ ತೊಗರಿ. ನನ್ನ ಮಗಳು ಅದ್ರಾಗ ಬಂದು ಆಟ ಆಡತ್ತ. ಹಳ್ಳಿ ಕಡೆ ಎಲ್ಲ ಹೊಲದಾಗ ಈ ಥರ ಕಾಳು ಬೇಳೆ ಬೆಳೆಯೋದ್ರಿಂದ ಜಾಸ್ತಿ ಮನೆಯೊಳಗೆ ಇರ್ತಾವೆ ಈ ಥರ. ಇಲ್ಲೇನು ಸಿಟಿ ಒಳಗಾದ್ರೆ ಎಲ್ಲ ಬೇಕಾಗಿದ್ದು ಕೊಂಡ್ಕೊಂಬರೋದು. ಹಂಗೆ ಈ ಥರ ತೊಗರಿ ಮತ್ತು ಹುಳ್ಳಿ 2 ಥರದ್ದು ಅಲಸಂದಿ, ಇವು ಹುಳ್ಳಿ ಕಾಳು, ಇವು ಜವಾರಿ ಅಲಸಂದಿ ಅಂತಾರಲ್ಲ ಅವು, ಇವು ತೊಗರಿ ಬೇಳೆ ಮನ್ಯಾಗ ಹೊಡೆದಿದ್ದು ಜವಾರಿ ತೊಗರಿ ಬೇಳೆ. ಇವು ಐತೆ ನೋಡ್ರಿ ಹೈಬ್ರಿಡ್ ಅಲಸಂದಿ ಅಂತಾರಲ್ಲ ಅವು. ಅದ್ರೊಳಗೆ ನನ್ನ ಮಗಳು ಆಟ ಆಡ. ಅವನ್ನೆಲ್ಲನೂ ಓದು ಇಟ್ಟಾದಮೇಲೆ ಮತ್ತು ನನ್ನ ಮಗನ ಕರ್ಕೊಂಬರೋದಿತ್ತು. ಇವತ್ತು ಸ್ಕೂಲಿಗೆ ನಮ್ಮ ಮನೆಯವರು ಬೇರೆ ಕೆಲಸ ಇತ್ತು ಅಂತ ಹೋಗ್ಯಾರ. ಹಾಗಾಗಿ ನನ್ನ ಮಗನ ಕರ್ಕೊಂಬಂದಿಟ್ಟು ಮತ್ತು ಈಗ
ಮನೆಯೊಳಗೆ ಕರ್ಕೊಂಬಂದು ಅವಾಗ ಸ್ವಲ್ಪ ತಿನ್ನಕ್ಕೆ ಏನಾರ ಕೊಡು ಹೊಟ್ಟೆ ಸಿಕ್ಕಂದ್ರೆ ಸ್ವಲ್ಪ ಬಿಸ್ಕಿ ತಂದು ಕೊಟ್ಟು ಇಲ್ಲಿ ನಾನೀಗ ಅಡುಗೆ ಮಾಡ್ಕೊಳತ್ತೀನಿ ನೋಡ್ರಿ. ಹಂಗೆ ಇಲ್ಲೇ ನಮ್ಮ ಮನೆಯವ್ರು ಮನೆ ಮಗಳವರು ಒಬ್ಬರು ನಮ್ಮ ಮನೆಯವ್ರ ಫ್ರೆಂಡ್ ಊರಿಗೆ ಹೋಗಿದ್ರು. ಅವ್ರ ಮನೆಯಾಗ ಏನೋ ಉಂಡೆ ಕಟ್ಟಿದ್ರಂತ, ಶೇಂಗಾದ ಉಂಡೆ ಮತ್ತು ಒಳ್ಳೆ ಕೊಬ್ಬರಿ ಉಂಡೆ ಕೊಟ್ಟಿದ್ರಂತ. ಮತ್ತು ಮನ್ಯಾಗ ಮಕ್ಳದ್ರ ಅಂತೇಳಿ ಸ್ವಲ್ಪ ಒಂದು 3 ಬಡಂಗಿ ಚಿಟ್ಟು ಸ್ವಲ್ಪ ಉಂಡೆ ಡಬ್ಬಿಗೆ ಹಾಕಿ ಕೊಟ್ಟಿದ್ರು. ಹಾಗಾಗಿ ಅವನ ನೋಡಿದ್ನ ನನ್ನ ಮಗ, ಮತ್ತು ಅವು ಬೇಕಂತ ಗಂಟಿದ್ನ, ಮತ್ತು ಅವು ಕೊಟ್ಟು ಇಲ್ಲಿ ನಾನು ಹೀರಿಕಾಯಿ ಮತ್ತು ತೊಗರಿಬೇಳೆ ಹಾಕಿ ಒಂದು ಸಿಂಪಲ್ಲಾಗಿ ದಾಲ್ ಮಾಡ್ಕೊಳಕತ್ತೀನಿ. ಹೀರಿಕಾಯಿಯಿಂದ ಚಟ್ನಿನೂ ಮಾಡ್ತೀನಿ. ಆದರೆ ಮೊನ್ನೆ ನಾನು ರೆಸಿಪಿ ಶೇರ್ ಮಾಡೀನಂತ ಈಗ ಪೂರ್ತಿಯಾಗಿ ರೆಸಿಪಿ ಶೇರ್ ಮಾಡಿಲ್ಲ. ಹಂಗೆ ಚಟ್ನಿ ಎಲ್ಲ ಮಾಡಿ ತೋರಿಸಿನಿ ಹಂಗೆ ನಿಮ್ಗೆ. ಇನ್ನೇನಿಲ್ಲ, ಇದಕ್ಕೆ ಈಗ ಹೀರಿಕಾಯಿ ಕಟ್ ಮಾಡ್ಕೊಂಡು ಸೊಪ್ಪಿ ತೆಗೆದು ಹೊಳೆ ಸ್ವಲ್ಪ ಒಂದು ಅರ್ಧ ಉಳ್ಳಾಗಡ್ಡಿ, 1 ಟಮಾಟಿಯನ್ನು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ನೀರು ಹಾಕಿ ಒಂದು 2-3 ಸಿಟಿ ಹೊಡಿಸ್ಕೋಬೇಕು. ಮತ್ತು ಆಮೇಲೆ ಸಿಂಪಲ್ಲಾಗಿ ನಿಮ್ಗೇನು ಬೇಕು ಮಸಾಲೆ ಹಾಕೋಬೋದು, ಬೇಸಿಕ್ ಮಸಾಲೆ ಸ್ವಲ್ಪ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಯ್ತು ನೋಡಿರಿ. ದಾಲ್ ಹೀರಿಕಾಯಿ ತೊಗರಿಬೇಳೆ ದಾಲ್ ಸೂಪರಾಗಿರುತ್ತೆ. ನಾವು ಇದೇ ಥರ ಮಾಡಿರಿ ಅಂತ ಹೇಳ್ತಾ ಇಲ್ಲ, ನೀವು ಯಾವ ಥರ ಮಾಡ್ತೀರಿ ನಮ್ಮ ಜೊತೆ ಶೇರ್ ಮಾಡಿರಿ ಕಮೆಂಟ್ನೊಳಗೆ. ನಾನು ಯಾವ ಥರ ಮಾಡೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ ಯಾರ್ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಿ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿನಿ. ಎಣ್ಣೆ ಹಾಕಿದರೆ ಸ್ವಲ್ಪ ಜಲ್ದಿ ಕುದೀತಂತ ಸ್ವಲ್ಪ ಎಣ್ಣೆನೂ ಹಾಕಿ ಕುದಿಸಾಕಿಟ್ಟಿನಿ. ನನ್ನ ಮಗಳನ್ನ ಅಲ್ಲಿ ಅಷ್ಟು ನೋಡ್ರಿ ಬಟ್ಲ ತೊಗೊಂಡು ಆಟ ಆಡತ್ತಾಳ. ಹಂಗೆ ಇದು ಮನಿ ಪ್ಲ್ಯಾಂಟು ಮತ್ತು ಒಳ್ಳೆಯದು ಬ್ಯಾಂಬೋ ಸ್ಟಿಕ್ ಅಂತಾರಲ್ಲ ಆ ಥರದ್ದನ್ನ ಗಿಡ, ಒಂದು ಆ ಥರದ್ದು ಮನಿ ಪ್ಲ್ಯಾಂಟು ನಮ್ಮದು. ಬ್ಯಾಂಬೋ ಸ್ಟಿಕ್ಕಿನ ಗಿಡ ಒಬ್ಬರು ಇಲ್ಲೇ ನಮ್ಮ ಮನೆ ಮಗ್ಳು ಕ್ವಾಟ್ರನವ್ರು ಇರೋರು, ಅವ್ರು ಊರಿಗೆ ಹೋಗ್ಯಾರ, ಸ್ವಲ್ಪ ನೀರು ಹಾಕ್ರಿ ಅಂತೇಳಿ ನಮಗೆ ಕೊಟ್ಟು ಹೋಗ್ಯಾರ. ಹಾಗಾಗಿ ಈಗ ಚಟ್ನಿ ಮಾಡ್ಕೊಂಡೆ. ಚಟ್ನಿಗೆ ಏನಿಲ್ಲ, ಸಿಂಪಲ್ಲಾಗಿ ಅವನ್ನ ಇದು ಸೊಟ್ಟಿರ್ತಾವಲ್ಲ ಹೀರಿಕಾಯ್ದು ಚಿಲ್ಕ ಇರುತ್ತಲ್ಲ, ಹೀರಿಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಿಪ್ಪಿ ತೊಳೆದು, ಹೀರಿಕಾಯಿ ಸಿಪ್ಪಿ ತೊಳೆದು ಮತ್ತು ಹುರ್ಕೋಬೇಕು. ಹೀರಿಕಾಯಿ ಸ್ವಚ್ಛ ತೊಳೆದ್ರಂದ್ರೆ ನಡಿತೈತಿ. ಒಳ್ಳೆ ತೊಳ್ಕೊಂಡೆಲ್ಲ ಆದಮೇಲೆ ಅದನ್ನ ಸಿಪ್ಪಿ ತೆಗೆದಿರ್ತೀರಲ್ಲ ಅದನ್ನ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಎಷ್ಟು ಬೇಕಷ್ಟು ಹುರ್ಕೋಬೇಕು, ಶೇಂಗಾನು ಹುರ್ಕೋಬೇಕು. ನಾನಿಲ್ಲೇ ನೆಲ್ಲಿಕಾಯಿ ಇದ್ದು ಅಂತ ಸ್ವಲ್ಪ 1-2-3 ನೆಲ್ಲಿಕಾಯಿ ಹಾಕಿನಿ. ಬೆಳ್ಳುಳ್ಳಿ ಮತ್ತು ಹಸಿ ಅಲ್ಲ, ಉಪ್ಪು, ಜೀರಿಗೆ ಹಾಕಿ ಮತ್ತು ಸ್ವಲ್ಪ ಕರಿಬೇವು ಹಾಕಿನಿ. ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಚಟ್ನಿ ಸೂಪರಾಗಿ ಹೆಲ್ದಿಯಾಗಿರೋದಂಥ ಟೇಸ್ಟಿಯಾಗಿರೋಂಥ ಚಟ್ನಿ ರೆಡಿ ಆಗುತ್ತೆ. ಇದು ನಮ್ಮ ಮನೆಯವ್ರಿಗೆ ಫೇವ್ರೆಟ್ಟು, ಇದು ನಮ್ಮ ಮಗಳಿಗೂ ಫೇವ್ರೆಟ್ಟು. ಜಾಸ್ತಿ ಅಂದರೆ ನಮ್ಮ ಅಪ್ಪಗೆ ಜಾಸ್ತಿ ಫೇವ್ರೆಟ್ಟು. ನಮ್ಮಪ್ಪ ಎಲ್ಲ ಹೋದಾಗೆಲ್ಲ ನೀ ಹೀರಿಕಾಯಿ ಚಟ್ನಿ ಮಾಡ್ತೀಯಲ್ವೇ ಮಾಡಂತ ಅಂತಿರ್ತಾರೆ ನಮ್ಮಪ್ಪ. ಭಾಳ ಇಷ್ಟ. ಈಗಿಲ್ಲ ಅದು ಚಟ್ನಿನೂ ಮಾಡಿದ್ನೆ. ಮಾಡಾದ್ಮೇಲೆ ಈಗಿದು ದಾಲ್ನು ಮತ್ತು ಹೀರಿಕಾಯಿ ಹಾಕಿ ಸಿಟಿ ಹೊಡಿಯುತ್ತಲ್ಲ, ಅದು ಸಿಟಿ ಕೂಲಾಗಿತ್ತು. ಈಗ ಅದಕ್ಕೆ ಒಗ್ಗರಣೆ ಹಾಕೊಳಕತ್ತೀನಿ. ಸಿಂಪಲಾಗಿ ಏನಿಲ್ಲ, ಜಾಸ್ತಿ ಮಸಾಲೆ ಮತ್ತು ಖಾರ ಜಾಸ್ತಿ ಹಾಕೊಳಕತ್ತಿಲ್ಲ. ಜಾಸ್ತಿ ಮಸಾಲೆ ಖಾರ ಹಾಕೊಂಡ್ಬಿಟ್ರೆ ಮಸಾಲೆಗೂ ಸ್ವಲ್ಪ ಖಾರ ಇರುತ್ತೆ. ಆಮೇಲೆ ಈ ಮ್ಯಾಗೂ ನಾನು ಜಾಸ್ತಿ ಖಾರ ಹಾಕಿದ್ರೆ ನನ್ನ ಮಕ್ಕಳು ತಿನ್ನಂಗೆ ಇಲ್ಲ, ಖಾರ ಐತೆ ಅಂತಾರೆ. ಹಾಗಾಗಿ ಸಿಂಪಲಾಗಿ ಖಾರ ಕಮ್ಮಿ ಹಾಕಿ ಸಿಂಪಲಾಗಿ ಅಂದ್ರೂ ಅಷ್ಟು ಟೇಸ್ಟ್ ಇರ್ತೈತಿ ಇದು. ಹಾಗಾಗಿ ಅದನ್ನ ಮಾಡ್ಕೊಳಕತ್ತೀನಿ. ಈಗ ಏನಿಲ್ಲ, ಅದನ್ನಷ್ಟ ಒಗ್ಗರಣೆ ಹಾಕ್ಕೊಂಡಿನಿ. ಜಾಸ್ತಿ ಏನು ಮಸಾಲೆ ಹಾಕೊಂಡಿಲ್ಲ ಇದಕ್ಕೆ. ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿನಿ. ಈಸಿಯಾಗಿ ಸಿಂಪಲಾಗಿ ಕುಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೀನಿ. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಿತ್ತಂತ ಕಮೆಂಟ್ನೊಳಗೆ ಹೇಳ್ರಿ. ಈಗಿಲ್ಲ ಹೊಳ್ಳಿ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳಕತ್ತೀನಿ. ಅನ್ನ ಮಾಡ್ಕೊಂಡಿಲ್ಲ, ಚಪಾತಿ ಮಾಡ್ಕೊತೀನಿ. ಹಿಟ್ಟಾಗಲೇ ನಾನು ಆರಿಟ್ಟಿದ್ದೆ, ಹಾಗಾಗಿ ಚಪಾತಿ ಹಿಂಗೆ ಮಾಡ್ಕೊಳತ್ತೀನಿ ನೋಡ್ರಿ. ಪ್ಲೀಸ್ ನಮ್ಮ ಚಾನಲ್ ಯಾರೆಲ್ಲ ನೋಡ್ತೀರಿ ಪೂರ್ತಿಯಾಗಿ ನೋಡ್ರಿ ಅಂತ ಕೇಳ್ಕೊತೀನಿ. ನಿಮ್ಮ ಜೊತೆ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಚಪಾತಿ ಎಲ್ಲ ಬೇಯಿಸ್ಕೊಂಡು ಚಲೋ ಚಪಾತಿ ಬೇಯಿಸ್ಕೊಂಡು ಚಪಾತಿ ಮಾಡ್ಕೊಂಡೆ. ಈಗ ಸಾಂಬಾರನ್ನು ಆ ಕಡೆ ಸಣ್ಣ ಉರಿಯೊಳಗೆ ಕುದಿಸಾಕಿಟ್ಟಿದ್ದೆ. ಈಗ ಅದು ಕುದ್ದು ರೆಡಿ ಆಗಿದೆ ನೋಡ್ರಿ. ಯಾವ ಥರ ಮಸ್ತ್, ಏನು ಮಸಾಲೆ ಹಾಕಿಲ್ಲ, ಏನೂ ಹಾಕಿಲ್ಲ,
ಸಿಂಪಲಾಗಿ ದಾಲ್ ಸೂಪರಾಗಿ ರೆಡಿ ಆಗೈತಿ. ಹೀರೆಕಾಯಿ ತೊಗರಿಬೇಳೆ ದಾಲ್. ಇಲ್ಲಿ ಚಪಾತಿನೂ ಮಾಡಿದ್ದೆ, ಮತ್ತು ಸ್ವಲ್ಪ ಮೂಲಂಗಿ ಸೌತೆಕಾಯಿ ಇದ್ದು ಅವನು ಕಟ್ ಮಾಡಿ ಇಟ್ಕೊಂಡೆ. ಹೊಳ್ಳೆ ಹೀರೆಕಾಯಿ ಸಿಕ್ಕಿದ್ದು ಚಟ್ನಿನೂ ಮಾಡೀನಿ. ಈಗ ನಾನು ನಿಮ್ಗೆ ಮಧ್ಯಾಹ್ನ ಊಟದ ತಾಲಿ ರೆಡಿ ಮಾಡಿ ತೋರ್ಸಾತೀನಿ ನೋಡ್ರಿ ಹೆಂಗಿತ್ತಂತ ಹೇಳಿ ಕಮೆಂಟ್ನಾಗ ಹೇಳ್ರಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್, ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.